ಎಲ್ರಿಗೂ ನಮಸ್ಕಾರ. ಶುಚಿ ರುಚಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ವೆಜಿಟೇಬಲ್ ಪಲಾವ್ ಮತ್ತು ಕರಿ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟು ಎಲ್ಲ ತರಕಾರಿ ತೊಳ್ಕೊಂಡು ಹೆಚ್ಕೋಬೇಕು. ಕ್ಯಾಪ್ಸಿಕಮ್ಮು, ಬೀನ್ಸು, ಹಸಿಮೆಣ್ಸಿನ್ಕಾಯಿ ಒಂದೆರಡು, ಖಾರ ಇದ್ದರೆ ಸ್ವಲ್ಪ ಕಡಿಮೆ, ಆಮೇಲೆ ಕ್ಯಾರೆಟು, ಇದನ್ನೆಲ್ಲ ನೀಟಾಗಿ ತೊಳೆದು ಹೆಚ್ಕೊಂಡು ಇಟ್ಕೋಬೇಕು. ಇದರಲ್ಲೇ ಕರಿ ಮಾಡ್ಬೋದು ಮತ್ತು ವೆಜಿಟೇಬಲ್ ಪಲಾವ್ ಮಾಡ್ಬೋದು. ಇದೇ ಕರಿ ಅಂದರೆ ವೆಜ್ ಕರಿ ಅಂತ ಹೇಳಿ ಪಲಾವ್ ಜೊತೆ ಕೊಡ್ತಾರಲ್ಲ ಅದಕ್ಕೂ ಇದನ್ನು ಹೆಚ್ಚಿಟ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವು ಅನ್ನಕ್ಕೆ ಇಟ್ಕೊಂಡ್ಬಿಡ್ಬೇಕು. ಆ ಲೋಟದಿಂದ 1 ಲೋಟ ಅನ್ನಕ್ಕೆ ಇಡ್ತಿದ್ದೀನಿ ನಾನು. ಈ ಲೋಟದಿಂದ ಇದು ಸ್ವಲ್ಪ ಉದುರಾಗಿ ಮಾಡ್ಕೋಬೇಕು ಪಲಾವ್ಗೆ. ಇದನ್ನು ಮಾಡಿಕೊಂಡು ಅನ್ನಕ್ಕೆ ಫಸ್ಟ್ ಇಟ್ಕೊಂಡು ಆಮೇಲೆ ಎಲ್ಲ ಹೆಚ್ಚಿಟ್ಕೋಬೇಕು. ಆಮೇಲೆ ಕರಿಗೆ ಈರುಳ್ಳಿ ಬೇಕಾಗುತ್ತೆ. ನಾನು ಪಲಾವ್ಗೆ ಈರುಳ್ಳಿ ಹಾಕಲ್ಲ, ಕರಿಗೆ ಈರುಳ್ಳಿ ಹಾಕ್ತೀನಿ. ಒಂದು ಹಾಕ್ಬೋದು, ಇಲ್ಲ ಕೆಲವ್ರಿಗೆ ಅಷ್ಟೊಂದು ಈರುಳ್ಳಿದು ಇಷ್ಟ ಆಗಲ್ಲ ಟೇಸ್ಟು, ಅಂದರೆ ಅರ್ಧ ಹಾಕ್ಬೋದು. ಜಸ್ಟ್ ಅದ್ರದ್ದು ಟೇಸ್ಟೂ ಇರುತ್ತೆ, ಜಾಸ್ತಿ ಸ್ವಲ್ಪ ಈರುಳ್ಳಿ ಹಾಕಿದ್ದಷ್ಟು ಅನಿಸಲ್ಲ ನಮಗೆ. ಅದ್ರದ್ದು ಒಂಥರ ಖಾರ ಖಾರ ಬಂದುಬಿಡುತ್ತೆ. ಆಮೇಲೆ ಅದಕ್ಕೆ ಮಸಾಲೆ ಕರಿಗೂ ಅದೇ ಮಸಾಲೆ ಮತ್ತು ಪಲಾವ್ಗೂ ಅದೇ ಮಸಾಲೆ ಹಾಕ್ಬೋದು. ಮಸಾಲೆ ಪೌಡ್ರ್ ಮಾಡ್ಕೊಂಡಾದರೂ ಹಾಕ್ಬೋದು, ಇಲ್ಲ ಪಲಾವ್ಗೆ ಇಡೀದಾದರೂ ಹಾಕ್ಬೋದು. ಕರಿಗೆ ನಾನು ಗೋಡಂಬಿ ಜೊತೆಗೇ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟು ಗೋಡಂಬಿ ಮತ್ತು ಚಕ್ಕೆ, ಏಲಕ್ಕಿ, ಮೆಣಸು, ಲವಂಗ ತೊಗೊತಾ ಇದ್ದೀನಿ. ನಿಮಗೆ ಮಸಾಲೆ ಸ್ವಲ್ಪ ಕಡಿಮೆ ಇರಬೇಕು, ಜಾಸ್ತಿ ಸ್ಪೈಸಿ ಬೇಡ ಅಂತಂದರೆ ಸ್ವಲ್ಪ ತಕ್ಕೋಬೋದು. ಇಷ್ಟೊಂದು ಬೇಡ ಅಂದರೆ ಇಷ್ಟು ಹಾಕ್ಕೋಬೋದು. ಮೇನು ಚಕ್ಕೆಯಲ್ಲೇ ನಮಗೆ ಟೇಸ್ಟ್ ಸಿಗೋದು ಪಲಾವ್ಗೆ. ಫಸ್ಟು ಇದನ್ನು ನಾನು ಹುರ್ಕೋಬೇಕು. ಇದನ್ನು ಗೋಡಂಬಿ ಮತ್ತು ಇದರಲ್ಲಿರೋದು ಸ್ವಲ್ಪ ಅರ್ಧ ತೊಗೋಬೇಕು. ತೊಗೊಂಡು ಇದು ಮಾಡ್ಕೋಬೇಕು. ಫಸ್ಟ್ ಕರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ 2 ಟೊಮೊಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಹೆಚ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಗೋಡಂಬಿ ಮತ್ತು ಸ್ವಲ್ಪ ಮಸಾಲ, ಅದರಲ್ಲಿ ನಾನು ಏನು ತೋರಿಸಿದ್ನಲ್ಲ ನಿಮಗೆ, ಅದರಲ್ಲಿ ಸ್ವಲ್ಪ ಅರ್ಧ ತಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ನಿಮಗೆ ಒಂದು 2 ಮೆಣಸಿನ್ಕಾಯಿ, 2 ಟೊಮೊಟೊ, 1 ಈರುಳ್ಳಿ, ಇದನ್ನು ನೀಟಾಗಿ ಅಂದರೆ ತುಂಬ ಜಾಸ್ತಿ ಫ್ರೈ ಅಲ್ಲ, ಒಂದು ಸ್ವಲ್ಪ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಮೆತ್ತಗಾದ ತಕ್ಷಣ ತಕ್ಕೊಂಬಿಡ್ಬೇಕು. ತಕ್ಕೊಂಡು ಆ ಗೋಡಂಬಿದು ಮಸಾಲದೆಲ್ಲ ಹಾಕಿದ್ದೀನಲ್ಲ ಅದರಲ್ಲೇ ಇದನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಿಡೋದು. ಅದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಜಾರಿಗೆ ಹಾಕಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಕರಿಗೆ ಹೆಚ್ಕೊಂಡಿದ್ದೀನಲ್ಲ ತರಕಾರಿ, ಅದರಲ್ಲಿ ಸ್ವಲ್ಪ ತರಕಾರಿನ ಕರಿಗೆ ಯೂಸ್ ಮಾಡಬೇಕು. ಒಂದು ಎಣ್ಣೆಯಲ್ಲಿ ಅವನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಲೈಟಾಗಿ ಉಪ್ಪು ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದೇ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಪೂರ್ತಿ ಫ್ರೈ ಮೆತ್ತಗಾಗೋದು ಬೇಕಿಲ್ಲ. ನೋಡಿ, ಇದನ್ನ ರುಬ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಫ್ರೈ ಆದರೆ ಸಾಕು. ಈ ರುಬ್ಕೊಂಡಿರೋದನ್ನು ಇದರಲ್ಲಿ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡ್ತೀವಲ್ಲ, ಆವಾಗ ತರಕಾರಿ ಎಲ್ಲ ಬೆಂದ್ಕೊಂಡ್ಬಿಡುತ್ತೆ. ತುಂಬ ಗಟ್ಟಿಯಾಗಿ ನಾನು ಮಾಡ್ತಾಯಿಲ್ಲ, ಯಾಕಂದರೆ ಇದು ಪಲಾವ್ ಹಚ್ಕೊಳಕ್ಕೆ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ನೀರಾಗೆ ಮಾಡ್ತಾಯಿದ್ದೀನಿ. ಈ ಪೂರಿ ಚಪಾತಿಗೆಲ್ಲ ಆದರೆ ಸ್ವಲ್ಪ ಗಟ್ಟಿ ಮಾಡಬೇಕಾಗುತ್ತೆ. ಆ ಮಸಾಲೆ ಐಟಮ್ಸೂ ಅದರಲ್ಲೇ ಮಿಕ್ಸಿ ಆಗಿಬಿಟ್ಟಿರುತ್ತೆ. ಇದನ್ನು ಇಷ್ಟು ನೀರಾಗಿ ಮಾಡ್ಕೊತಾ ಇದ್ದೀನಿ ನಾನು. ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ಸಾಕು. ಮಸಾಲೆ ಏನು ಬೇಡ, ನಾವು ಹುರ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಆ ಮಸಾಲೆ ಅದೇ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನಾನು ಪಲಾವ್ಗೆ ರೆಡಿ ಮಾಡ್ಕೊತೀನಿ. ಪಲಾವ್ಗೆ ಹಾಕೋ ಒಗ್ಗರಣೆ ನೋಡಿ, ಅನ್ನ ಆಗಿದೆ. ಅದು ಸ್ವಲ್ಪ ಆರಬೇಕು. ಅನ್ನ ಆರಿದ ಮೇಲೆ ಕಲಸಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡ್ಮೇಲೆ ನಾನು ಸ್ವಲ್ಪ ಮಸಾಲೆ ಉಳಿಸಿದ್ನಲ್ಲ, ಚಕ್ಕೆ, ಅವನ್ನೆಲ್ಲ ಇದರಲ್ಲೇ ಇಡೀದಾಗಿ ಹಾಕ್ಕೋಬೋದು, ಇಲ್ಲ ಪೌಡ್ರ್ ಮಾಡ್ಕೊಂಡಾದರೂ ಹಾಕ್ಕೋಬೋದು. ನಾನು ಇಡೀದು ಹಾಕ್ಕೊತೀನಿ. ಇಡೀದು ಹಾಕ್ಕೊಂಡ್ರೆ ಅದ್ರದ್ದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಈ ತರಕಾರಿನ ಇಷ್ಟು ಫಸ್ಟ್ ಗೋಡಂಬಿ, ಸ್ವಲ್ಪ ಮಸಾಲೆ ಐಟಮ್ಸ್ ಉಳಿಸ್ಕೊಂಡಿದ್ದೀನಲ್ಲ ಅದನ್ನು ಫಸ್ಟ್ ಹಾಕ್ಕೊಂಡು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಉಳಿದಿದ್ದ ತರಕಾರಿ ಅಷ್ಟನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ, ಒಂದು 3 to 4 ಟೇಬಲ್ ಸ್ಪೂನು. ನೋಡಿ, ಇದು ಕರಿ ಕುದೀತಾ ಇದೆ. ಇದು ಸ್ವಲ್ಪ ಸ್ಲಿಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಕುದಿಸ್ಬೇಕು. ಈ ಥರ ಇಷ್ಟು ನೀರಾಗಿ ಮಾಡಿಕೊಂಡ್ರೆ ಸಾಕು. ಇಲ್ಲ ನಿಮಗೆ ಸ್ವಲ್ಪ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಇಷ್ಟೇ ಇದ್ರೇ ಚೆನ್ನಾಗಿರುತ್ತೆ. ಎರಡೂ ಒಂದೇ ಒಂದು 10 ನಿಮಿಷದಲ್ಲೇ ಮುಗಿಸ್ಕೊಂಡ್ಬಿಡ್ಬೋದು. ಇದನ್ನು ಮೇನ್ ಅನ್ನಕ್ಕೆ ಫಸ್ಟ್ ಇಟ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಗೋಡಂಬಿ ಮತ್ತು ಆ ಮಸಾಲ ಐಟಮ್ಸ್ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ, ಲವಂಗ, ಮೆಣಸು, ಏಲಕ್ಕಿ, ಅವನ್ನ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದೊಂದು ಚೂರು ಫ್ರೈ ಆದಮೇಲೆ ಅಷ್ಟು ತರಕಾರಿನೂ ಇದರಲ್ಲಿ ಹಾಕ್ಕೊಂಬಿಡ್ಬೇಕು. ಇಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಸ್ವಲ್ಪ
ಕೈ ಆಡಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ಹೈ ಫ್ಲೇಮಲ್ಲಿ ಇಟ್ಟು ಕೈ ಆಡಿಸ್ಕೊತಾ ಇದ್ದರೆ ಬೇಗ ಆಗೋಗ್ಬಿಡುತ್ತೆ. ಇದು ಚಿಕ್ಕದಾಗಿ ಹೆಚ್ಕೊಂಡಿರ್ತೀನಲ್ಲ ತರಕಾರಿನ, ಹಾಗಾಗಿ ಬೇಗ ಆಗುತ್ತೆ. ನೋಡಿ ಇಷ್ಟು ಎಣ್ಣೆಯಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಕರಿ ಅಂತೂ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಇದು ನೀರಾಗಿದೆ ಅಂತ ಅನಿಸ್ಬೋದು, ಆದರೆ ಇದೇ ಥರನೇ ಇರಬೇಕು ಪಲಾವ್ಗೆ. ಸ್ಲಿಮ್ಮಲ್ಲಿಟ್ಟು ಬೇಯಿಸಿದ್ದೀನಿ, ಕುದಿಸಿದ್ದೀನಿ, ಮುಗಿತಿದ್ದು ಅದು ಕರಿ ರೆಡಿ ಆಯಿತು. ನೋಡಿ ಇದಕ್ಕೆ ಇದನ್ನು ಸ್ವಲ್ಪ ಬಾಡಿಸ್ಬಿಟ್ಟು ಇದಕ್ಕೆ ಉಪ್ಪು, ಆಮೇಲೆ ಮಸಾಲ ಅದೇ ಇಷ್ಟೇ ಸಾಕು. ಮಸಾಲ ಅಂದರೆ ನೀವು ಇಷ್ಟನ್ನೇ ಹಾಕ್ಕೋಬೋದು, ತುಂಬ ಮೈಲ್ಡಾಗಿರುತ್ತೆ, ಚೆನ್ನಾಗಿರುತ್ತೆ. ಅದನ್ನು ಇಲ್ಲ ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಪಲಾವ್ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಈಗ ನಾನು ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಅಂದರೆ ಪಲಾವ್ಗೆಲ್ಲ ತಿಂತಾರಲ್ಲ, ಈರುಳ್ಳಿ ಮೊಸರು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊತಾರಲ್ಲ, ಹಾಗೆ ಬೇಗ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಒಂದೇ ಈರುಳ್ಳಿನ ಹೆಚ್ಕೊತಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡು ಅದರಲ್ಲೇ ಮಾಡ್ಕೊಂಬಿಡೋದು. ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೆಲವರು ಇಷ್ಟಪಡ್ತಾರೆ, ಇದಕ್ಕಿಂತ ಕರಿಕಿನ ಇದನ್ನು ಇಷ್ಟಪಡ್ತಾರೆ ಕೆಲವರು. ನೋಡಿ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಇಟ್ಕೋಬೇಕು. ಈಗ ಇದಾಗಿದೆ. ಇದಕ್ಕೊಂಚೂರು ಉಪ್ಪು, ಆಮೇಲೆ ಪಲಾವ್ ಮಸಾಲ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಮಸಾಲ ಟೇಸ್ಟ್ ಚೆನ್ನಾಗಿ ಬರಬೇಕು, ಹಂಗೆ ಬರಬೇಕು ಅಂತ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಿದ್ದೀನಿ ಮಸಾಲ ಪೌಡ್ರು. ಆಲ್ಮೋಸ್ಟ್ ಆಯಿತು. ಇದೊಂದು ಚೂರು ಕೈ ಆಡಿಸ್ಬಿಟ್ರೆ ಮುಗೀತು. ಮತ್ತು ಏನು ಹಾಕೋದೇನಿರೋದಿಲ್ಲ. ಕೊತ್ತಂಬರಿನ ಲಾಸ್ಟಲ್ಲಿ ಹೆಚ್ಕೊಂಡು ಉದುರಿಸ್ಕೊಂಬಿಟ್ರೆ ಆಯಿತು. ನೋಡಿ ಇವಾಗ ಅನ್ನ ಆಗಿದೆಯಲ್ಲ, ಅನ್ನ ಹಾಕ್ಬಿಟ್ಟು ನೀಟಾಗಿ ಕೈಯಿಂದ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಆರಿರಬೇಕು ಅನ್ನ, ಅಂದರೆ ನಿಮಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಕಡೆಗೂ. ಸ್ವಲ್ಪ ಆರಲಿ ಅಂತ ನಾನು ಸ್ವಲ್ಪ ಬಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಆರಬೇಕು. ಇದು ಅಷ್ಟರಲ್ಲಿ ಮೊಸರು ಬಜ್ಜಿ ಕಲಿಸ್ಕೊತಿದ್ದೀನಿ. ನೋಡಿ ಒಂದೇ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ಅದಕ್ಕೋಸ್ಕರ ನಾನು ಒಂದೇ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಪಲಾವ್ಗೆ ಸ್ವಲ್ಪ ಮತ್ತು ಇದಕ್ಕೊಂದು ಸ್ವಲ್ಪ ಅಂಥೇಳಿ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಇಷ್ಟು ಮೊಸರು, ಉಪ್ಪು, ಇದಕ್ಕೇನೂ ಇಲ್ಲ. ಮೊಸರು, ಉಪ್ಪು ಮತ್ತು ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿದೇನೆ ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ನಿಮಗೆ ರೆಡಿ ಆಗುತ್ತೆ. ಟೇಸ್ಟೂ ಚೆನ್ನಾಗಿರುತ್ತೆ. ನಿಮಗೆ ನೀರು ಬೇಕಾದರೆ ಸ್ವಲ್ಪ ನೀರಾಗಿ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಇದು ಮೊಸರು ಬಜ್ಜಿ ಸ್ಪೆಷಲಿ. ನೋಡಿ ಈ ಥರ ಆಗಿದೆ. 10 ನಿಮಿಷದಲ್ಲೇ ಇದನ್ನು 3 ರೆಡಿ ಮಾಡ್ಕೋಬೋದು ನಾವು. ನಾನಿವಾಗ ಪಲಾವ್ನ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕೈಯಿಂದ ಕಲಿಸ್ಕೋಬೋದು, ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೈಯಿಂದ ನೀಟಾಗಿ ಆ ಕಡೆ ಈ ಕಡೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ರೆಡಿ ಆಯಿತು. ಮೊಸರು ಬಜ್ಜಿ ಮತ್ತು ಕರಿ ಮತ್ತು ಪಲಾವ್ ರೆಡಿ ಆಯಿತು. ಚೆನ್ನಾಗಿರುತ್ತೆ, ಬೇಗ ಮಾಡ್ಕೋಬೋದು. ಒಂದು ಸಲ ನೀವು ಎರಡಕ್ಕೂ ಹೆಚ್ಕೊಂಡು ಇಟ್ಕೊಂಡ್ರೆ ಎಲ್ಲದೂ ರೆಡಿ ಆಗಿಬಿಡುತ್ತೆ. ಕರಿ, ಪಲಾವ್ ಮತ್ತು ಮೊಸರು ಬಜ್ಜಿ 2 ನಿಮಿಷದಲ್ಲಿ ಮಾಡ್ಬೋದು. ಮೊಸರು